ಹಾಗೆಲ್ಲ ಹಠ ಮಾಡಬಾರದು ಗೌರಿ. ಇವತ್ತೇನರೆ ನಾವಿಬ್ಬರು ಕೂಡಿ ಊಟ ಮಾಡದೇ ಇದ್ದರೆ ಈ ಲೋಕ ಮುಳುಗಿ ಹೋಗುವುದಿಲ್ಲ. ಎಷ್ಟಾದರೂ ನೀನು ನನ್ನ ಮುದ್ದಿನ ಗೌರಿ. ನಾನು ಬೇಗನೆ ಬರುತ್ತೇನೆ. ಇಂದು ನೀನು ಒಬ್ಬಳೇ ಊಟ ಮಾಡಿಬಿಡು. ಮಾವ ಬಿಡು ಕೈನ, ನೀ ನನ್ನ ಜೊತೆ ಮಾತಾಡ್ಬೇಡ ನೋಡು. ಅಯ್ಯಯ್ಯೋ, ಹುಲಿ ಎದುರಿಗೆ ಬಂದರೂ ಹೆದರಿಸ್ತೀವಿ ಅನ್ನೋ ಧೈರ್ಯ ಹೊಂದಿದೆ. ಹೆಣ್ಣಿನ ಧ್ವನಿಯಲ್ಲಿ ಫರಕಾದ್ರೆ ಸಾಕು, ಕಿವಿ ಸೆಳ್ಳು ಬಿಡ್ತೀವಿ. ಬಳಿ ಸಪ್ಪಳಾಗದಿದ್ದರೆ ನನ್ನ ಜೀವ ಬಳಬಳ ಅಂತ ಬಡುಕುತ್ತಿದೆ. ಹೆಣ್ಣಿನ ಧ್ವನಿಗೆ ಸೋಲದ ಗಂಡು ಜಾತಿ ಯಾವುದೈತ್ರಿ ಭೂಮಿಯ ಮೇಲೆ? ಬಾರೇ ನನ್ನ ಚಿನ್ನ. ಹೇ ಗೌರಿ, ಇಬ್ಬರು ಕೂಡಿಯೇ ಮಾಡೋನು ಊಟ. ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ನನಗೆಲ್ಲ ಗೊತ್ತೈತಿ, ಬಿಡು ನಿನ್ನ ಆಟ. ನೀ ನನ್ನ ಜೊತೆ ಮಾಡಬೇಡ ಹುಡುಗಾಟ. ಬ್ಯಾಡಂದ್ರೆ ಬಿಡು, ಹಾಕ್ತೀನಿ ಇಲ್ಲಿಂದ ಊಟ. ಅತಿ ಆಯ್ತು ನಿಮ್ ಕಾಟ. ನೀನು ನಗು ನಗುತ್ತಿರಬೇಕೆಂಬುವುದೇ ನನ್ನ ಹಠ. ಸರಿ, ಹಾಗಾದ್ರೆ ಇವತ್ತು ನಮ್ಮ ಇಬ್ಬರದು ಕೂಡಿ ಊಟ. ಹಾಗಾದರೆ ಬೇಗನೆ ಹಾಕು ಊಟಕ್ಕೆ ತಾತ. ಚೇತನ ನನ್ನ ಕೈ ಬಿಡುತ್ತಾನೆ. ಕೊನೆವರೆಗೆ ಕಾಯಬೇಕು. ಈ ಚಳಿಯಲ್ಲೂ ನಿನ್ನನ್ನು ಕಂಡರೆ ನನ್ನ ಮನಸ್ಸಿಗೆ ಏನಾಗ್ತದೆ ಗೊತ್ತಾ?
ಒನ್ಸ್ ಮೋರ್ ಏನಣ್ಣ ಒಳ್ಳೆ ಚೆನ್ನಾಗಿ ಆಕ್ಟ್ ವಿತ್ ಡ್ಯಾನ್ಸ್ ಮಾಡ್ತೀಯಲ್ಲ. ನೀನು ಈ ರೀತಿ ಹಾಡುತ್ತೀಯ ಕುಣಿತೀಯ ಅಂತ ನನಗೆ ಮೊದಲೇ ತಿಳಿದಿದ್ದರೆ ನಿನ್ನನ್ನು ಫಿಲಂನಲ್ಲಿ ಸೇರಿಸಬಹುದಾಗಿತ್ತು. ಯಾಕೆಂದರೆ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತನೊಬ್ಬ ಫಿಲಂ ಡೈರೆಕ್ಟರ್ನಾಗಿದ್ದಾನೆ. ರಾಜಣ್ಣ, ನೀನ್ ಯಾವಾಗ ಬದ್ಯೋ? ಅದಿರ್ಲಿ, ಮದುವೆಗೆ ಮುಂಚೆ ನೀವು ಈ ರೀತಿ ಹಾಡಿ ಕುಣಿಯುವುದು ತಪ್ಪಲ್ಲವೇ? ನಡೆ ಮನೆಗೆ, ಅಪ್ಪ ಅಮ್ಮನಿಗೆ ಹೇಳಿ ಮದುವೆಗೆ ಏರ್ಪಾಡು ಮಾಡಿಸುತ್ತೇನೆ. ರಾಜಣ್ಣ, ಅದು ಅದು ಅತ್ತಿಗೆ, ಹಿರಿಯವರಾದ ನೀವೇ ಈ ರೀತಿ ಮಾಡಿದರೆ ಹೇಗೆ? ನಿಮಗೆ ಯಾರ ಭಯವೂ ಇಲ್ಲವೇ? ಬೆಂಗಳೂರಿನಿಂದ ಬರುತ್ತೇನೆ ಎಂದು ಮುಂಚಿತವಾಗಿ ಪತ್ರ ಬರೆದರೂ ಕೂಡ ಬಸ್ಸು ನಿಲ್ಲುವ ಸ್ಥಳಕ್ಕೆ ಬಂಡಿ ಹೂಡಿಕೊಂಡು ಬರ್ಲಿಕ್ಕಾಗಲಿಲ್ಲವೇ ನಿಮಗೆ? ಚಕ್ಕಂದದಲ್ಲಿ ಮೈ ಮರೆತು ಹಾಡಿ ಕುಣಿಯುವ ನಿಮಗೆಲ್ಲ ನೆನಪಾಗಬೇಕು ಈ ರಾಜಣ್ಣ. ನಡೆಯಿರಿ ಮನೆಗೆ, ನಿಮ್ಮ ವ್ಯವಸ್ಥೆ ಮಾಡಿಸುವೆ. ಗೌರಿ, ಇದಕ್ಕೆಲ್ಲ ನೀನೇ ಕಾರಣ ನೋಡು. ನಾನು ಬೇಡ ಬೇಡ ಅಂತ ಹೇಳಿದರೂ ಎಲ್ಲಿ ಕೇಳ್ತೀನಿ ನನ್ನ ಮಾತು? ಹಾಡ್ತೀನಿ ಹಾಡ್ತೀನಿ ಅಂತ ದೊಡ್ಡ ಬಾಯಿ ತೆಗೆದು ಶುರು ಮಾಡಿದೆಯಲ್ಲ, ಗಂಗೂಬಾಯಿ ಹಾನಗಲ್ಲಿನ ಹಾಗೆ. ಈಗ ಏನು ಹೇಳ್ತಿ ಹೇಳು ನನ್ನ ತಮ್ಮ ರಾಜ. ಮಾವ, ಎಷ್ಟು ಸುಳ್ಳು ಹೇಳಕತ್ತೀನಿ. ಗಂಗಾ ಹಾಡು ಹಾಡು ಅಂತ ನೀನ ಹಠ ಹಿಡಿದಿ, ನಾನು ಹಾಡೇನಿ. ಈಗ ನೀನ ಏನ್ ಹೇಳ್ತಿ ಹೇಳಿ ಇವ್ರಿಗೆ. ತಮ್ಮ ರಾಜಣ್ಣ, ಗೌರಿ ಸುಳ್ಳು ಹೇಳ್ತಾಳಪ್ಪ. ಈಗ ನಿನ್ನನ್ನು ಕರೆದುಕೊಂಡು ಬರಲು ಬಂಡಿ ಹೂಡಿಕೊಂಡು ತಂದು ನಿಲ್ಲಿಸಿದ್ದೇನೆ ನೋಡಲ್ಲಿ. ಹಾ, ಬಂಡಿ ಹೂಡಿಯಲ್ಲಿ ತಂದು ನಿಂದಿರಿಸಿ ಇಲ್ಲಿ ಹಾಡಿ ಕುಣಿಯಾಕತ್ತಿಲ್ಲ. ನಡಿ ಮನೆಗೆ, ಎಲ್ಲನ ಅಪ್ಪ ಅಮ್ಮನಿಗೆ ಹೇಳ್ತೀನಿ. ರಾಜಣ್ಣ, ಬಾ ಇಲ್ಲಿ ಸ್ವಲ್ಪ. ನೋಡಪ್ಪ, ನೀ ನನ್ನ ಮುದ್ದಿನ ಮೈದನಲ್ಲನ ಅಲ್ಲಪ್ಪ. ನೋಡು, ನೀನು ಶಾಲಿ ಕಲ್ತಾವ, ತಿಳಿದಾವ, ಬುದ್ಧಿವಂತ. ನಿನ್ನಷ್ಟು ಬುದ್ಧಿವಂತರಂತೂ ನಾವು ಅಲ್ಲ. ಏನೋ ತಿಳಿಲಾರ್ದ ಒಂದು ಸಣ್ಣ ತಪ್ಪು ಮಾಡಿದ್ವಪ್ಪ, ಅದನ್ನ ನೀನ ಹೊಟ್ಟೆಗೆ ಹಾಕೋಬೇಕು. ನೀ ಹಾಕೋಲಿಲ್ಲ ಅಂದ್ರೆ ಮತ್ತೆ ಬೇರೆ ಯಾರು ಹಾಕೋತಾರ ರಾಜಣ್ಣ? ಅತ್ತಿಗೆ, ಇದೊಂದು ಸಲ ನಿಮ್ಮ ಮುಖ ನೋಡಿ ಬಿಡುತ್ತೇನೆ. ಇನ್ನೊಮ್ಮೆ ಏನಾದರೂ ಇದೇ ರೀತಿ ಮಾಡಿದರೆ ಮದುವೆ ಮಾಡಿಸಿನೇ ಬಿಡ್ತೀನಿ. ನಡೆಯರಿ, ಮನೆಗೆ ಹೋಗೋಣ. ಬಾ ಅಣ್ಣ, ಮನೆಗೆ ಹೋಗೋಣ. ಏನು ಬರುವುದಿಲ್ಲ, ಅವಳನ್ನೇ ಕರೆದುಕೊಂಡು ಹೋಗು. ತಗೋ ಬರ್ಕೋಲು. ಅವಳು ಬಂಡಿ ಹೊಡೆಯುತ್ತಾಳು, ನೀನು ಹಿಂದೆ ಕುಳಿತು ಹೊಲ ನೋಡುತ್ತಾ ಹೋಗು. ಓಹೋ, ಇಷ್ಟು ಬೇಗನೆ ಬಂದು ಬಿಟ್ಟಿದೆಯೋ ಅಣ್ಣನವರಿಗೆ ಕೋಪ? ಬರಲಾರ್ದೆ ಏನು ಮಾಡ್ತೈತಿ ತಮ್ಮ? ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಈ ಗೌರಿ ಹೇಳಿದ ಮಾತಿಗೆ ಕೋಲೆ ಬಸವನ ತರ ಗೋಣು ಹಾಕಿದೆಲ್ಲ. ಅಣ್ಣ, ನಾನು ಇಲ್ಲಿಯವರೆಗೂ ಮಾತನಾಡಿದ್ದೆಲ್ಲವೂ ಸತ್ಯವೆಂದು ಭಾವಿಸಿರುವೆಯಾ? ಮತ್ತೇನಂತ ತಿಳಿದುಕೊಳ್ಳಬೇಕಪ್ಪ ತಮ್ಮ? ಏನಣ್ಣ ನೀನು? ನಿಮ್ಮಿಬ್ಬರೊಂದಿಗೆ ತಮಾಷೆ ಮಾಡುವುದಕ್ಕೆಂದೇ ಈ ರೀತಿ ನಾಟಕವಾಡಿದೆ ಅಣ್ಣ. ಅಣ್ಣ, ಶ್ರೀರಾಮಚಂದ್ರನ ಪ್ರತಿರೂಪನಾದ ನಿನ್ನೊಂದಿಗೆ ತಾಯಿ ಸಮಾನಳಾದ ನನ್ನ ಅತ್ತಿಗೆಯೊಂದಿಗೆ ತಮಾಷೆ ಮಾಡದೆ ಇನ್ಯಾರು ಜೊತೆಗೆ ಮಾಡಲಿ ಅಣ್ಣ? ನಿಮ್ಮಿಬ್ಬರನ್ನು ಒಂದೆಡೆ ಕಂಡಾಗ ಸಾಕ್ಷಾತ್ ಶಿವಪಾರ್ವತಿಯರನ್ನು ಕಂಡಷ್ಟು ಸಂತೋಷವಾಯಿತು ನನಗೆ. ಅಣ್ಣ, ನೀವಿಬ್ಬರು ಇದೇ ರೀತಿ ಯಾವಾಗಲೂ ಹಸನ್ಮುಖರಾಗಿ ಸಂತೋಷದಿಂದ ನಗು ನಗುತ್ತಿರಬೇಕೆಂಬುದೇ ನನ್ನ ಮನದಾಸೆ ಅಣ್ಣ. ತಮ್ಮ ರಾಜಣ್ಣ, ಈ ಮಾತು ಸತ್ಯವೇ? ಆ ದೇವರಾಣೆಗೂ ಸತ್ಯವಾದ ಮಾತು ಅಣ್ಣ. ತಮ್ಮ, ನಿನ್ನಂತ ತಮ್ಮನನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ, ನಿನ್ನಂತ ಅಣ್ಣನನ್ನು ಪಡೆದ ನಾನು ಭಾಗ್ಯವಂತ. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಹಾ, ತೆಗೆದುಕೊಳ್ಳಿ ಈ ಸಿಹಿ ತಿಂಡಿಯನ್ನು. ರಾಜಣ್ಣ, ಬೆಂಗಳೂರು ಯಾವಾಗ ಬಿಟ್ಟಿಯೋ ಏನೋ, ಹೊಟ್ಟೆ ಅಂತೂ ಭಾಳ ಹಸ್ತಿರ್ಬೇಕು. ಮೊದಲು ಕೈಕಾಲು ಮುಖ ತೊಳ್ಕೊಂಡು ನಡಿ, ಆಮೇಲೆ ಊಟಕ್ಕೆ ಬಡಿಸ್ತೀನಿ. ಅತ್ತಿಗೆ, ಊಟ ಆಮೇಲೆ ಮಾಡಿದರಾಯ್ತು. ನೀವಿಬ್ಬರು ನನಗಾಗಿ ಒಂದು ಹಾಡು ಹೇಳಿ ಕೇಳಬೇಕೆಂಬ ಆಸೆಯಾಗಿದೆ. ನಮಗೆಲ್ಲಿಂದ ಹಾಡು ಬರುತ್ತವೆ ತಮ್ಮ? ಹಾಡು ಅಂದ್ರೆ ಡೊಳ್ಳಿನ ಪದ, ಹಂತಿ ಪದ ಹಾಡ್ತೀವಿ. ಏ ಗೌರಿ, ನೀನು ಒಂದು ಶುರು ಮಾಡ ಶೋಭಾನ ಪದ. ಯಾವ ಹಾಡಾದರೇನಂತೆ ಅತ್ತಿಗೆ? ಹಾಡಿರಿ. ನಮ್ಮ ಮನೆಯಲ್ಲಿ